ಎಸ್ ಇವತ್ತಿನ ಲೈವ್ ಕರ್ನಾಟಕದಲ್ಲಿ ರಾಜ್ಯದ ಗಮನ ಸೆಳೆದಿರುವಂಥ ಪ್ರಮುಖ ಸುದ್ದಿಗಳತ್ತ ಗಮನ ಹರಿಸುವಂಥ ಸಮಯ ಇದು. ಅದರ ಜೊತೆಗೆ ವಿಶ್ಲೇಷಣೆಯನ್ನು ಕೂಡ ತೆಗೆದುಕೊಳ್ಳುವಂಥ ಸಮಯ. ಹೇಳಿ ಕೇಳಿ ಇವತ್ತು 4 ಪ್ರಮುಖ ಸುದ್ದಿಗಳು ಲೈವ್ ಕರ್ನಾಟಕದಲ್ಲಿ ನಾವು ಚರ್ಚೆ ಮಾಡಲಿಕ್ಕೆ ಹೊರಟಿದ್ದೇವೆ. ಜಾತಿ ಗಣತಿಯಲ್ಲಿ ಮೀಸಲಾತಿ ಪ್ರಮಾಣ ಹೆಚ್ಚಳ ಆಗಿದೆಯಲ್ಲ, ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡಲಿಕ್ಕೆ ಏನಾದರೂ ಶಿಫಾರಸು ಮಾಡಿದೆಯಾ ಅಂತೇಳಿ. ಜಾತಿ ಗಣತಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದವರಂಥ ಸಮೀಕ್ಷೆ ಇದೆಯಲ್ಲ, ಈ ಸಮೀಕ್ಷೆಯ ವರದಿಯ ಔಟ್ಕಮ್ ಏನಾಗುತ್ತೆ? ಇಲ್ಲಿ ಜನಸಂಖ್ಯೆ ಹೆಚ್ಚಳ ಆಗುತ್ತೆ, ಜನಸಂಖ್ಯೆ ಯಾರು ಜಾಸ್ತಿ ಆಗುತ್ತೆ ಯಾರ್ದು ಕಮ್ಮಿ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಬೇಕಾಗುವಂಥ ಮೀಸಲಾತಿ ಪ್ರಮಾಣದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಆ ಬಗ್ಗೆಯೂ ಕೂಡ ಗಮನ ಹರಿಸೋಣ. ಮತ್ತೊಂದು ಕಡೆ ಯತ್ನಾಳ್ ವಿರುದ್ಧ ಅನೇಕ ರೀತಿಯಲ್ಲಿ ಸ್ಕೆಚ್ಗಳನ್ನು ಹಾಕಲಾಗ್ತಾ ಇದೆ. ನಿನ್ನೆ ಆಡಿಯೋ, ಇವತ್ತು ವಿಡಿಯೋ, ಏನದು ಆಡಿಯೋ ವಿಡಿಯೋ ಅದನ್ನು ಕೂಡ ಚರ್ಚೆ ಮಾಡೋಣ. ಅನಂತರದಲ್ಲಿ ಮಹದಾಯಿ ಯೋಜನೆಗಾಗಿ ಮಹದಾಯಿ ಮಕ್ಕಳು ಕೇಂದ್ರ ಸರ್ಕಾರದ ವಿರುದ್ಧ IPL ಅಂದರೆ ILP ಹಾಕಿಂದ PIL ಹಾಕೊಂಡಿದ್ದಾರೆ. ಅದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಕೂಡ ಹಾಕ್ಕೊಂಡಿದ್ದಾರೆ. ಅದರ ಜೊತೆಗೆ ಇನ್ನು IPL ಮ್ಯಾಚ್ಗಳು ಶುರುವಾದ ನಂತರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ IPL ಯಾಕೆ ಕನ್ಫ್ಯೂಸ್ ಆಗ್ತಾ ಇತ್ತು ಅಂದರೆ ಅದೇ ಕಾರಣಕ್ಕೆ IPL ಮ್ಯಾಚ್ ಶುರುವಾದ ನಂತರದಲ್ಲಿ ಬೆಟ್ಟಿಂಗ್ ದಂಧೆಯು ಕೂಡ ಭಾಳ ದೊಡ್ಡದಾಗಿ ನಡೆಯುತ್ತೆ. ಬೆಟ್ಟಿಂಗ್ ಬೇಟೆಯನ್ನು ಕರ್ನಾಟಕದ ಪೊಲೀಸರು ಬೇಟೆ ಆಡಿದ್ದಾರೆ. ಆ ಬಗ್ಗೆಯೂ ಕೂಡ ಗಮನ ಹರಿಸೋಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೈವ್ನಲ್ಲಿ ನಮ್ಮ ಪ್ರತಿನಿಧಿಗಳು ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ಹಿರಿಯ ರಾಜಕೀಯ ವರದಿಗಾರ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಹುಬ್ಬಳ್ಳಿಯಿಂದ ಯಲ್ಲಪ್ಪ ಜಾಯ್ನ್ ಆಗ್ತಾ ಇದ್ದಾರೆ. ಬೆಳಗಾವಿಯಿಂದ ಶ್ರೀಧರ್ ಕೊಟಾರಗಸ್ತಿ, ಮತ್ತೊಂದು ಕಡೆ IPL ಬೆಟ್ಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಕ್ರೈಮ್ ವರದಿಗಾರ ಸಂತೋಷ್ ಪಟೇಲ್ ಕೂಡ ಇದ್ದಾರೆ. ಮೊದಲನೇ ಸುದ್ದಿಯತ್ತ ಗಮನ ಹರಿಸೋಣ. ಜಾತಿ ಜನಗಣತಿಯ ವಿಚಾರದಲ್ಲಿ ಮೀಸಲಾತಿ ಪ್ರಮಾಣಕ್ಕೆ ಹೆಚ್ಚಳ ಮಾಡಲಿಕ್ಕೆ ಶಿಫಾರಸನ್ನು ಮಾಡಲಾಗ್ತಾ ಇದೆ. ಜಯಪ್ರಕಾಶ್ ಹೆಗಡೆ ನೇತೃತ್ವದ OBC ಆಯೋಗ ವರದಿಯನ್ನು ನೀಡಿದೆ. ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಹೆಚ್ಚಳಕ್ಕೆ ಸೂಚನೆ. ನೋಡಿ, ನಾವು ನಿನ್ನೆಯಷ್ಟೇ ಕ್ಯಾಬಿನೆಟ್ನಲ್ಲಿ ಜಾತಿ ಜನಗಣತಿಯ ವರದಿಯನ್ನು ಮಂಡನೆ ಮಾಡಿದ್ದಾರೆ. ಏಪ್ರಿಲ್ 17ಕ್ಕೆ ಆ ಬಗ್ಗೆ ಸ್ಪಷ್ಟವಾದ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಇದೀಗ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಹೇಗೆ ಹೆಚ್ಚಳ ಆಗುತ್ತೆ? ನಿನ್ನೆ ಅಷ್ಟೇ ಕೆಲ ಸಚಿವರು ಹೇಳ್ತಾ ಇದ್ರು ತಮಿಳುನಾಡು ನಮಗೆ ಮಾದರಿಯಾಗಿ ನಿಲ್ಲುತ್ತೆ ಅಂತ. ಐ ಥಿಂಕ್ ಸಂತೋಷ್ ಲಾಡ್ ಹೇಳ್ತಾ ಇದ್ರು ತಮಿಳುನಾಡು ಮಾದರಿಯಲ್ಲಿ ಮೀಸಲಾತಿ ಹೆಚ್ಚಳ ಆಗಬೇಕು ಅಂತ ಹೇಳಿ. SC ST ಮೀಸಲಾತಿ ಯಥಾಸ್ಥಿತಿಗೆ ವರದಿ ಸೂಚನೆಯನ್ನು ಕೊಟ್ಟಿದೆ. ಮುಸ್ಲಿಂ, ಹಿಂದುಳಿದ ವರ್ಗ, ಒಕ್ಕಲಿಗ ಮತ್ತು ಲಿಂಗಾಯತರ ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕು ಅನ್ನೋದು ಒಟ್ಟಾರೆ ಆ ಶಿಫಾರಸಿನ ಸಂದೇಶ ಅಂತ ಕಾಣಿಸ್ತಾ ಇದೆ. ಹೀಗಾಗಿ ಮೀಸಲಾತಿಯಲ್ಲಿ ಭಾರಿ ಬದಲಾವಣೆ ನಿರೀಕ್ಷೆ ಮಾಡಬಹುದಾ ಎನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದ್ದಾವೆ. ಹಿಂದುಳಿದ ವರ್ಗಗಳ ಪಟ್ಟಿ ಮರು ವಿಂಗಡಣೆಗೆ ಶಿಫಾರಸು ಮಾಡಲಾಗ್ತಾ ಇದೆ. ಈ ಹಿಂದೆ ಇದ್ದಂಥ 5 ಪ್ರವರ್ಗದ ಬದಲು 6 ಪ್ರವರ್ಗಗಳನ್ನು ಮಾಡಿಕೊಳ್ಳಬೇಕು ಅಂತ ಹೇಳಿ ಪ್ರವರ್ಗ 1 ಮತ್ತು ಪ್ರವರ್ಗ 2 ವರ್ಗಗಳ ಮರುವರ್ಗೀಕರಣಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಪ್ರವರ್ಗ 1ರ ಬದಲು ಪ್ರವರ್ಗ 1A, ಪ್ರವರ್ಗ 1B ಅಂತ ಹೇಳಿ ವಿಂಗಡಣೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ನಿಮ್ಗೆ ಗೊತ್ತಿದ್ದರೆ ಕ್ಯಾಟಗರಿ ಫಸ್ಟ್ ಅಂತ ಹೇಳಿದರೆ ಕೆಲವು ಸಮುದಾಯಗಳನ್ನು ಅಲ್ಲಿ ಸೇರಿಸಲಾಗಿದೆಯಲ್ಲ, ಅಲ್ಲಿ ಪ್ರವರ್ಗ 1 ಮತ್ತು 1B, 1A 1AB ಮಾಡಬೇಕು ಅಂತ ಹೇಳಿ. ಮತ್ತೊಂದು ಕಡೆ ಪ್ರವರ್ಗ 2A ಇತ್ತಲ್ಲ, ಆ ಎಲ್ಲ ಜಾತಿಗಳ ಸ್ಥಿತಿಗತಿಗೆ ಅನುಗುಣವಾಗಿ ಪ್ರವರ್ಗಗಳನ್ನು ರಚನೆ ಮಾಡಬೇಕು ಅಂತ ಹೇಳಿ 1Bಗೆ ಸೇರ್ಪಡೆ ಮಾಡಬೇಕು ಅನ್ನುವ ಕೆಲವಷ್ಟು ಸಮುದಾಯಗಳನ್ನು ಕೂಡ ಅಲ್ಲಿ ವರ್ಗೀಕರಿಸಲಿಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಹಿಂದುಳಿದ ಮೀಸಲಾತಿ ಮರು ಹಂಚಿಕೆಗೆ ಶಿಫಾರಸು ಮಾಡಲಾಗ್ತಾ ಇದೆ. ಹಾಗಾದರೆ ಒಟ್ಟಾರೆ ಸಾರಾಂಶ, ಯಾವ್ಯಾವ ಜಾತಿಗಳ ಮೀಸಲಾತಿ ಹೆಚ್ಚಾಗುತ್ತೆ, ಯಾವ ಸಮುದಾಯಗಳಿಗೆ ಅನುಕೂಲಕರ ಅಂತ ನೋಡೋದಾದರೆ ಪ್ರವರ್ಗ 1A ಮಾಡಿದರೆ 5% 6% ಅದಕ್ಕೆ ನಿಗದಿ ಮಾಡಬೇಕಾಗತ್ತೆ. ಒಟ್ಟು ಜನಸಂಖ್ಯೆ 35 ಲಕ್ಷ ಅಂಥೇಳಿ ನಮಗೆ ಲಭ್ಯವಾಗಿರುವ ಡೇಟಾ ಹೇಳ್ತಾ ಇದೆ. ಪ್ರವರ್ಗ 1B ಅಂತ ಹೊಸದಾಗಿ ಸೃಷ್ಟಿ ಮಾಡಿದ್ರೆ 12% ಮೀಸಲಾತಿಯನ್ನು ಕೊಡಬೇಕಾಗತ್ತೆ. 1B ಥರ ಮೀಸಲಾತಿ ಮಾಡಬೇಕಾಗತ್ತೆ. ಒಟ್ಟು ಜನಸಂಖ್ಯೆಯಲ್ಲಿ 73 ಲಕ್ಷ ಅಂತ ಅಂದ್ಕೊಳ್ಳಿ. ಇನ್ನು 2A ಇದೆಯಲ್ಲ, 2A ಇದೆಯಲ್ಲ, 15% 10ಕ್ಕೆ ಇಳಿಕೆ ಮಾಡಬೇಕು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಕೆಲವಷ್ಟು ವರ್ಗಗಳನ್ನು 1A ಮತ್ತು 1Bಗೆ ಶಿಫ್ಟ್ ಮಾಡಲಾಗುತ್ತೆ. ಆ ಕಾರಣದಿಂದಾಗಿ 2Aರಲ್ಲಿದ್ದಂಥ ಒತ್ತಡ ಕಮ್ಮಿ ಆಗುತ್ತೆ. 15ರಿಂದ 10ಕ್ಕೆ ಇಳಿಕೆ ಮಾಡಬಹುದು ಅಂಥೇಳಿ, ಕಡಿತ ಮಾಡಬಹುದು ಅಂಥೇಳಿ 77.78 ಲಕ್ಷ ಜನ ಅಲ್ಲಿದ್ದಾರೆ. ಇನ್ನು 2B ಅಂತ ಬಂದರೆ ಅಲ್ಪಸಂಖ್ಯಾತರಿದ್ದಾರೆ, 4% ಇದೆಯಲ್ಲ, ಅದು 8% ಏರಿಕೆ ಮಾಡಬೇಕು ಅಂತ ಹೇಳಿ. ಒಟ್ಟು ಜನಸಂಖ್ಯೆ ಒಂದು 75 ಲಕ್ಷ ಮುಸ್ಲಿಮ್ ಇದ್ದಾರೆ ಅದರಲ್ಲಿ. ಇನ್ನು 3A ಮೀಸಲಾತಿ ಇದೆಯಲ್ಲ, 4ರಿಂದ 7% ಏರಿಕೆ ಮಾಡಬೇಕು ಅಂತ. ಒಟ್ಟು ಜನಸಂಖ್ಯೆ 72 ಲಕ್ಷ. ಇನ್ನು ಒಕ್ಕಲಿಗ ಸಮುದಾಯ 3B 5ರಿಂದ 8%ಗೆ ಹೆಚ್ಚಳ ಮಾಡಬೇಕು ಅನ್ನುವ ಶಿಫಾರಸ್ಸಿದೆ. ಒಟ್ಟು ಜನಸಂಖ್ಯೆ 81 ಲಕ್ಷ ಇದೆ. ಇನ್ನು ದಲಿತ ಸಮುದಾಯ ಇದೆಯಲ್ಲ, ಯಥಾಸ್ಥಿತಿಯನ್ನು ಹಾಗೇ ಮುಂದುವರಿಸಬೇಕು ಅನ್ನೋದಿದೆ. ಒಟ್ಟಾರೆ ಹಾಗೆ ನೋಡಿದ್ರೆ
ಅತಿ ಹೆಚ್ಚು ಸಮುದಾಯಗಳಿಗೆ ಇಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಹೊಂದಿರುವಂಥ ಸಮುದಾಯಗಳಿಗೆ ಈ ಮೀಸಲಾತಿ ಬಹಳ ದೊಡ್ಡ ಅನುಕೂಲಕರವಾಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂತ ಹೇಳಿದರೆ SC ಮತ್ತು ST ಗಳಿಗಿರುವಂಥ ಮೀಸಲಾತಿಯನ್ನು ಹಾಗೇ ಉಳಿಸಿಕೊಳ್ತಾರೆ. ಪ್ರವರ್ಗ 1 ಇದೆಯಲ್ಲ, ಪ್ರವರ್ಗ 1A 1B ಆಗುತ್ತೆ. ಅದರಲ್ಲಿ ಕೆಲವಷ್ಟು ಸಮುದಾಯಗಳನ್ನು ಸೇರಿಸಲಾಗುತ್ತೆ. ಆ ಪರ್ಸೆಂಟೇಜ್ಗಳನ್ನು ಕೂಡ ನೋಡಿದ್ದೇವೆ. ಇನ್ನು ಪ್ರವರ್ಗ 2A ಮತ್ತು 2B ಇದೆಯಲ್ಲ, 2Aಲಿ ಒತ್ತಡ ಕಮ್ಮಿ ಆಗುತ್ತೆ, ಜನಸಂಖ್ಯೆ ಕಮ್ಮಿ ಆಗುತ್ತೆ. ಯಾಕೆಂದರೆ 1A ಮತ್ತು 1Bಗೆ ಶಿಫ್ಟ್ ಮಾಡಿದ ನಂತರದಲ್ಲಿ 2Aನಲ್ಲಿರುವಂಥ ಸಮುದಾಯಗಳು ಕಮ್ಮಿ ಆಗುತ್ತೆ. ಅಲ್ಲಿ 15ರಿಂದ 10ಕ್ಕೆ ಇಳಿಕೆ. ಒಟ್ಟಾರೆ ನೋಡೋದಾದರೆ ಬಹಳ ದೊಡ್ಡ ಲಾಭವನ್ನು ಪಡೆದುಕೊಳ್ಳಬಹುದಾದಂಥ 2 ಸಮುದಾಯಗಳು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದು ಲಿಂಗಾಯತ, ಒಕ್ಕಲಿಗ, ಮತ್ತೊಂದು ಅಲ್ಪಸಂಖ್ಯಾತ ಸಮುದಾಯ. ಹೀಗಾಗಿ ಈ ಎಲ್ಲ ರೀತಿಯ ವಿಶ್ಲೇಷಣೆಗಳ ಮಧ್ಯೆ ಸಾಕಷ್ಟು ಜನ ವಿರೋಧ ಮಾಡ್ತಾ ಇದ್ದಾರೆ. ವಿರೋಧ ಮಾಡುವಂಥವರು ಎಲ್ಲ ವಿಚಾರಗಳಿಗೂ ವಿರೋಧ ಮಾಡುವಂಥವರು ಇದ್ದೇ ಇರ್ತಾರೆ. ಬಟ್ ಪ್ರಾಕ್ಟಿಕಲ್ ಆಗಿ ಏನು ಅನುಕೂಲ ಆಗುತ್ತೆ ಎನ್ನುವ ಮಾಹಿತಿಯನ್ನು ಪಡೆದುಕೊಳ್ಳದೆಯೇ ವಿರೋಧ ಮಾಡುವಂಥವರ ಸಂಖ್ಯೆಯೇ ಜಾಸ್ತಿ. ವರದಿಯಲ್ಲಿ ಏನಿದೆ ಅನ್ನೋದನ್ನು ತಿಳಿದುಕೊಳ್ಳೋದಿಲ್ಲ, ವರದಿಯಿಂದ ಲಾಭ ಏನು ನಷ್ಟ ಏನು ಅಂತ ತಿಳಿದುಕೊಳ್ಳೋದಿಲ್ಲ. ಆದರೆ ವಿರೋಧ ಮಾಡಬೇಕಾ, ನಾನು ವಿರೋಧ ಪಕ್ಷದಲ್ಲಿದ್ದೀನ, ವಿರೋಧ ಮಾಡ್ತೀನಿ ಅನ್ನುವ ನಿಟ್ಟಿನಲ್ಲಿ. ಬಟ್ ಲಾಭ ನಷ್ಟ ಖಂಡಿತವಾಗೂ ಅನೇಕ ಜನಗಳಿಗೆ ಗೊತ್ತಿಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಇದೀಗ ಯಲ್ಲಪ್ಪ ಕೂಡ ಜಾಯ್ನ್ ಆಗಿದ್ದಾರೆ, ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ. ಶಿವಕುಮಾರಿಂದ ಮೊದಲ ಮಾಹಿತಿಯನ್ನು ಪಡೆದುಕೊಂಡು ಬಿಡೋಣ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ ಈ ಆಯೋಗದ ವರದಿ ನಿನ್ನೆಯಷ್ಟೇ ಸಲ್ಲಿಕೆಯಾಗಿದೆ. ಆ ನಂತರದಲ್ಲಿ ಅನೇಕ ರೀತಿಯ ಪರ ವಿರೋಧದ ಚರ್ಚೆ ಇದೆ. ಬಟ್ ಇಲ್ಲಿ ಪ್ರಾಕ್ಟಿಕಲಿ ಏನು ಅನುಕೂಲ ಆಗುತ್ತೆ, ಲಾಭ ಏನು ನಷ್ಟ ಏನು ಅನೇಕರಿಗೆ ಗೊತ್ತಿಲ್ಲ. ಬಟ್ ವಿರೋಧ ಮಾಡುವವರು ಸಂಖ್ಯೆ ಹೆಚ್ಚಿದೆಯಲ್ಲ, ಇದನ್ನು ತಿಳ್ಕೊಂಡ್ರೆ ಒಳಿತು ಅಂತ ಕಾಣಿಸುತ್ತೆ. ದಶರಥ್, ಜಾತಿ ಜನಗಣತಿ ಎಂಬ ಜೇನುಗೂಡಿಗೆ ಸಿದ್ದರಾಮಯ್ಯನವರ ಸರ್ಕಾರ ಈಗ ಕೈ ಹಾಕಿದೆ, ಕಲ್ಲನ್ನು ಎಸ್ತೇ ಬಿಟ್ಟಿದೆ. ಯಾಕೆಂದರೆ ಸಂಪುಟ ಸಭೆಯಲ್ಲಿ ಆ ವರದಿಯನ್ನು ಮಂಡನೆ ಮಾಡುವ ಮೂಲಕ ಒಂದು ಕಡೆ ಇಲ್ಲಿಯವರೆಗೆ ತಟಸ್ಥವಾಗಿ ಇಟ್ಟಿತ್ತು. ಯಾವಾಗ ಸಂಪುಟ ಸಭೆಯಲ್ಲಿ ಅದನ್ನು ಮಂಡನೆ ಮಾಡ್ತು, ಆಗಿನಿಂದ ಪಬ್ಲಿಕ್ ಡೊಮೇನ್ಗೆ ಅದನ್ನು ಬಿಟ್ಟಂತೇನೆ. ಸೊ ಅಲ್ಲಿಗೆ ಆ ಒಂದು ಜೇನುಗೂಡಿಗೆ ಈಗ ಕಲ್ಲನ್ನು ಅಧಿಕೃತವಾಗಿ ಎಸ್ತಿದೆ. ಅಲ್ಲಿ ಜೇನುನೊಣಗಳು ಯಾವ ರೀತಿಯಾಗಿ ಮೂತ್ಕೊಳ್ಳುತ್ತೆ ಅನ್ನುವಂಥದ್ದು ಏಪ್ರಿಲ್ 17ರಂದು ನಡೆಯುವಂತಹ ವಿಶೇಷ ಸಂಪುಟ ಸಭೆಯ ನಂತರದಲ್ಲಿ ಗೊತ್ತಾಗತ್ತೆ. ಈಗ ಈ ಒಂದು ಜಾತಿ ಜನಗಣತಿ ವಿಚಾರವನ್ನು ಕಳೆದ 2 ವರ್ಷಗಳ ಹಿಂದಿನಿಂದಲೂ ಕೂಡ ಈ ವರದಿಯನ್ನು ಅಕ್ಸೆಪ್ಟ್ ಮಾಡಬೇಕು, ಸರ್ಕಾರ ಇದನ್ನು ಜಾರಿಗೆ ತರಬೇಕು ಅಂತೇಳಿ ಒತ್ತಡಗಳು ಕೂಡ ಕೇಳಿ ಬಂದಿತ್ತು. ಅದರ ಜೊತೆಗೆ ಸ್ವಪಕ್ಷೀಯ ಕಾಂಗ್ರೆಸ್ ನಾಯಕರಲ್ಲೇ ಭಿನ್ನಾಭಿಪ್ರಾಯಗಳು ಕೂಡ ಇದ್ವು. ಯಾವುದೇ ಕಾರಣಕ್ಕೂ ಕೂಡ ಈ ವರದಿಯನ್ನು ಮಂಡನೆ ಮಾಡಬಾರ್ದು, ಈ ವರದಿಯನ್ನು ಅನುಷ್ಠಾನಕ್ಕೆ ತರಬಾರ್ದು, ಅವೈಜ್ಞಾನಿಕವಾಗಿದೆ, ವೈಜ್ಞಾನಿಕವಾಗಿಲ್ಲ, ಸರಿಯಾಗಿ ಸರ್ವೆಯನ್ನು ಮಾಡಿಲ್ಲ ಅನ್ನುವಂತಹ ಆರೋಪಗಳನ್ನು ಮಾಡಿ ಇದನ್ನು ವಿರೋಧಿಸ್ತಾನೆ ಕೆಲವು ನಾಯಕರು ಬಂದಿದ್ದರು. ಶಾಮನೂರು ಶಿವಶಂಕರಪ್ಪ ಅಂತೂ ನೇರವಾಗಿ ಪತ್ರವನ್ನೇ ಬರೆದಂಥವರು. ಸೊ ಆದರೆ ಈಗ ಇಲ್ಲಿ ಜಾತಿ ಜನಗಣತಿ ವರದಿಯನ್ನು ಅಧಿಕೃತವಾಗಿ ಮಂಡನೆ ಮಾಡಲಾಗಿದೆ. ಇನ್ನು ಚರ್ಚೆ ಮತ್ತು ಅದರ ನಿರ್ಧಾರ ಅಷ್ಟೇ ಬಾಕಿ ಇದೆ. ಇದರ ನಡುವೆ ಜಯಪ್ರಕಾಶ್ ಹೆಗಡೆಯವರು ಕೊಟ್ಟಿರುವಂತಹ ಕೆಲವು ಶಿಫಾರಸುಗಳು ಈಗ ಸೋರಿಕೆಯಾಗಿದೆ. ಆ ಸೋರಿಕೆಯಾಗಿರುವಂತಹ ಅಂಶಗಳು ಸಾಕಷ್ಟು ಗಮನವನ್ನು ಸೆಳೀತಾ ಇದೆ. ಏಕೆಂದರೆ ಹಿಂದೆ ಕಾಂತರಾಜ್ ಅವರು ವರದಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅಂಕಿ ಸಂಖ್ಯೆಗಳು ಕೂಡ ಆಗ ಸೋರಿಕೆಯಾಗಿತ್ತು. ಅದರಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ದಲಿತ ಸಮುದಾಯದಿದ್ದೆ. ಸುಮಾರು 1,08,00,000 ಜನಸಂಖ್ಯೆ ಆ ಸಮುದಾಯದಿದ್ದೆ. 70 ಲಕ್ಷ ಲಿಂಗಾಯತ ಸಮುದಾಯ ಇದೆ. ಹಾಗೆ 65 ಲಕ್ಷ ಒಕ್ಕಲಿಗ ಸಮುದಾಯ ಇದೆ. 63ರಷ್ಟು OBC ಸಮುದಾಯಗಳು ಇದೆ. 45ರಷ್ಟು ಪರಿಶಿಷ್ಟ ವರ್ಗ ಇದೆ. ಹಾಗೆ 15 ಲಕ್ಷ ಬ್ರಾಹ್ಮಣ ಸಮುದಾಯ ಇದೆ ಅನ್ನುವಂತಹ ಅಂಕಿ ಅಂಶಗಳು ಆ ಸಂದರ್ಭದಲ್ಲಿ ಸೋರಿಕೆಯಾಗಿತ್ತು. ಆದರೆ ಈಗ ಜಯಪ್ರಕಾಶ್ ಹೆಗಡೆಯವರು ಅದರ ಪರಿಷ್ಕೃತವಾದಂಥ ವರದಿಯನ್ನು ಕೊಟ್ಟಿದ್ದಾರೆ. ದತ್ತಾಂಶಗಳನ್ನು ಸಂಗ್ರಹ ಮಾಡಿ ಕೊಟ್ಟಿರುವಂಥ ವರದಿಯಲ್ಲಿ ಈ ಅಂಕಿ ಸಂಖ್ಯೆಯಲ್ಲೂ ಕೂಡ ಏರಿಳಿತ ಆಗಿದೆ. ಹಿಂದೆ ಕಾಂತರಾಜ್ ಅವರು ಕೊಟ್ಟಂಥ ವರದಿಯಲ್ಲಿ ಏನು 1.8 ಇತ್ತು, ಅದೀಗ ದಲಿತ ಸಮುದಾಯಗಳ ಸಂಖ್ಯೆ 1.18ಕ್ಕೆ ಹೋಗಿದೆ, ಏರಿಕೆಯಾಗಿದೆ. ಹಾಗೆ ಇಲ್ಲಿ ಲಿಂಗಾಯತ ಸಮುದಾಯದ್ದು 73 ಲಕ್ಷ ಏನಿತ್ತು ಅದು 81 ಲಕ್ಷಕ್ಕೆ ಬಂದಿದೆ. 65 ಲಕ್ಷ ಇದ್ದಂಥ ಒಕ್ಕಲಿಗ ಸಮುದಾಯದ ಜನಸಂಖ್ಯೆ 70 ಲಕ್ಷಕ್ಕೆ ಬಂದಿದೆ. ಹಾಗೆ OBC ಸಮುದಾಯಗಳ ಜನಸಂಖ್ಯೆ ಕೂಡ ಇಲ್ಲಿ ಹೆಚ್ಚಾಗಿದೆ. ಪರಿಶಿಷ್ಟ ವರ್ಗದ ಜನಸಂಖ್ಯೆ ಕೂಡ ಇಲ್ಲಿ ಹೆಚ್ಚಾಗಿದೆ. ಅಂದರೆ ಇದು ಯಾಕೆ ಹೀಗಾಯಿತು? ಅದರ ಒಂದು ದತ್ತಾಂಶವನ್ನೇ ಇಟ್ಕೊಂಡೇ ತಾನೇ ಜಯಪ್ರಕಾಶ್ ಹೆಗಡೆ ಅವರು ವರದಿಯನ್ನು ಕೊಟ್ಟಿರುವಂಥದ್ದು ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಬರುತ್ತೆ. ಆದರೆ ಕಳೆದ 10 ವರ್ಷಗಳ ಹಿಂದೆ ಮಾಡಿರುವಂಥ ವರದಿ, ಕಾಂತರಾಜ್ ಅವರ ವರದಿ 2013ರಿಂದ 2018ರವರೆಗೆ ಸಿದ್ದರಾಮಯ್ಯನವರ ಸರ್ಕಾರ ಇತ್ತು. 2015ರಲ್ಲಿ ಒಂದು
ಆಯೋಗಕ್ಕೆ ಸೂಚನೆಯನ್ನು ಕೊಟ್ಟಿದ್ರು. ಆಗ ತಯಾರಿಸಿರುವಂಥ ವರದಿ ಸುಮಾರು 10 ವರ್ಷಗಳಾಗಿದೆ, 9-10 ವರ್ಷಕ್ಕೆ ಈಗ ಕಾಲಿಟ್ಟಿದೆ. 10 ವರ್ಷಗಳಲ್ಲಿ ಜನಸಂಖ್ಯೆಯಲ್ಲೂ ಕೂಡ ಏರಿಳಿತಗಳಾಗಿದೆ, ಜನಸಂಖ್ಯೆ ಹೆಚ್ಚಳ ಆಗಿದೆ. ಸೊ ಹಾಗಾಗಿ ಆ ವರದಿಯಲ್ಲಿದ್ದಂಥದ್ದು ಈ ವರದಿಯಲ್ಲೂ ಕನಿಷ್ಠ 7-8 ಲಕ್ಷ, 10 ಲಕ್ಷ, 15 ಲಕ್ಷ ಜನಸಂಖ್ಯೆ ಸಮುದಾಯವಾರು ಹೆಚ್ಚಳ ಆಗಿದೆ. ಹಾಗಾಗಿ ಈ ಒಂದು ಮೀಸಲಾತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕು ಅನ್ನುವಂಥ ಶಿಫಾರಸನ್ನು ಜಯಪ್ರಕಾಶ್ ಹೆಗ್ಡೆ ಅವರ ಆಯೋಗ ಮಾಡಿದೆ. ಇದನ್ನು ಈಗ ಕ್ಯಾಬಿನೆಟ್ನಲ್ಲಿ ಚರ್ಚೆಯನ್ನು ಮಾಡಿ ಅಂತಿಮವಾಗಿ ಕೇಂದ್ರಕ್ಕೆ ಕಳಿಸುವಂಥ ಒಂದು ಪ್ರಯತ್ನವನ್ನು, ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ಳಬಹುದು. ದಶರಥ್. ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ. ಲೈವ್ ಕರ್ನಾಟಕ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ.